ಬಿಜೆಪಿ ಮುಖಂಡರುಗಳೇನು ಪ್ರಶ್ನೆ ಟಿ ರವಿ, ಶೋಭಾ ಕರಂದಾಜೆ, ಪ್ರತಾಪ್ ಸಿಂಹ, ಇನ್ಯಾರಪ್ಪ, ವಿಜಯೇಂದ್ರ, ಅಶೋಕ್, ಎಲ್ರಿಗೂ ಒಂದು ಪ್ರಶ್ನೆ ಕೇಳಬೇಕು. ಇಷ್ಟೊಂದು ಡೀಸೆಲ್ ದುಬಾರಿ ಆಗಿದ್ರು ಕೂಡ, ಪೆಟ್ರೋಲ್ ಬೆಲೆ ದುಬಾರಿ ಆಗಿದ್ರು ಕೂಡ ನೀವು ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲಾದರೂ ಒಂದು ಕಪ್ಪೆ ಬಿದ್ದು ಸತ್ತೋಗಿದೆ ಅಂತಂದರೆ, ಎಲ್ಲಾದರೂ ಒಂದು ಸಣ್ಣ ಘಟನೆ ನಡೆದಿದೆ ಅಂತಂದರೆ ಅಲ್ಲೋಗಿ ವೀರಾವೇಶದಿಂದ ಮಾತಾಡ್ತಕ್ಕಂಥ ನೀವು ಯಾಕೆ ಧ್ವನಿ ಎತ್ತಾ ಇಲ್ಲ? ನಿಮ್ಮ ಧ್ವನಿ ಯಾರಿಗೆ ಅಡ ಇಟ್ಟಿದ್ದೀರಿ ಅಂತ ಕೇಳಬೇಕಾಗಿದೆ. ಬರೀ ನಾಟಕೀಯವಾಗಿ ರಾಜಕಾರಣ ಮಾಡ್ತಕ್ಕಂಥ ನೀವು ಜನಪರವಾಗಿ ಚಿಂತನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಬಿಜೆಪಿಲಿಲ್ಲ. ಬಿಜೆಪಿಲಿ ಇರ್ತಕ್ಕಂಥದ್ದು ಏನು ಅಂತಂದರೆ ಹೋಮ ದೇಶವನ್ನು ಹುಟ್ಟಾಕೋದು, ಜನರ ಜೊತೆ ದೇಶ ಭಾವನೆಯನ್ನು ಬೆಳೆಸ್ತಕ್ಕಂಥದ್ದು, ಮತ್ತು ದುಡ್ಡು ಹೊಡಿತಕ್ಕಂಥ ಕಾರ್ಯಕ್ರಮ, ಭ್ರಷ್ಟಾಚಾರ. ಇವತ್ತು ನಾವು ನೋಡ್ಬೇಕಿಲ್ಲಿ ನಾವು ನಿಂತಿದ್ದೀವಲ್ಲ, ಸಂತೋಷ ಆಗ್ತಾ ಇದೆ. ತಮ್ಮಯ್ಯ ಈ ಕ್ಷೇತ್ರದ MLA ಮಾಡಿರ್ತಕ್ಕಂಥ ರಸ್ತೆ, ಚರ್ಚ್ ರಸ್ತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಈ ರಸ್ತೆ ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಟಿ ರವಿ 20 ವರ್ಷ ಈ ಕ್ಷೇತ್ರದ MLA ಆಗಿದ್ದಲ್ಲಪ್ಪ, ನಿನ್ನ ಆಫೀಸಿಗೆ ಹೋಗುವಂಥ ರಸ್ತೆ ಯಾಕೆ ಮಾಡ್ಕೊಂಡಿಲ್ಲ ನೀನು? ದುಡ್ಡು ಹೊಡಿತಕ್ಕಂಥ ಕಾರ್ಯಕ್ರಮ, ಸುದರ್ಶನ್ ಜೊತೆ ಕಾಂಟ್ರಾಕ್ಟ್ ಮಾಡಿಸಿ ದುಡ್ಡು ಹೊಡಿತಕ್ಕಂಥ ಕಾರ್ಯಕ್ರಮ ಮಾತ್ರ ಮಾಡ್ತಾ ಇದ್ರಿ. ಮೊನ್ನೆ ರಾಮ್ಪುರದಲ್ಲಿ ನಮ್ಮ ಪಕ್ಷದ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಪರಮೇಶ್ ರಾಜ್ ಅರಸು ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ನಾನು ಪರಮೇಶ್ ರಾಜ್ ಅರಸನ್ನು ಅಭಿನಂದಿಸ್ತೀನಿ. ಎಲ್ಲ ಕಾರ್ಯಕರ್ತರ ಪರವಾಗಿ ಪರಮೇಶ್ ರಾಜ್ ಅರಸನ್ನು ಅಭಿನಂದಿಸ್ತೀನಿ. ಯಾಕೆಂತಂದರೆ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬತಕ್ಕಂಥ, ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. RSS, BJP, ಬಜರಂಗ ದಳದ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಸುಳ್ಳು ಮಾತುಗಳನ್ನು, ಅವ್ರು ಹೇಳ್ತಕ್ಕಂಥ ಸುಳ್ಳು ಭರವಸೆಗಳನ್ನು, ಅವ್ರು ಮಾತನಾಡ್ತಕ್ಕಂಥ ಎಲ್ಲ ಕಪಟ ನಾಟಕಗಳನ್ನು ನಾವು ಬಯಲಿಗೆ ಎಳೆಯೋದ್ರ ಮುಖಾಂತರ ಜನರ ಆಶಾಕಿರಣವಾಗಿ ಕಾಂಗ್ರೆಸ್ ಕೆಲಸ ಮಾಡಬೇಕು.